ಕಾಂಗ್ರೆಸ್ ಗ್ಯಾರಂಟಿ ಪಕ್ಕಾ 420 ಬಂದಿರೋದ್ರಿಂದ ಜಾಸ್ತಿ ಆಗಿದೆ. ನಾವು ಹೆಣ್ಮಕ್ಳು ನೈಟ್ ಹೊತ್ತು ಓಡಾಡಕ್ಕೆ ಹಿಂಸೆ ಆಗಿದೆ. ಇವ್ರಿಗೆ 200 ಯೂನಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾರ ಜನಕ್ಕೂ ಟೋಪಿ ಹಾಕಿದ್ರು. 80 rupees ಮಿನಿಮಮ್ ಫಿಕ್ಸೆಡ್ ಚಾರ್ಜಸ್ ಇದೆ, 200 ರೂಪಾಯಿ ಹಾಕಿದ್ರು. ಎಲ್ಲರಿಗೂ ಲಾಸೆ, ಫುಲ್ ಕರ್ನಾಟಕ ಗ್ಲಾಸು. ನಾನೊಂದಿನ ನಡ್ಕೊಂಡು ಇಲ್ಲಿಂದ ಮೈಸೂರು ಗಂಟ ಹೋದೆ ನಡ್ಕೊ ಬಸ್ಗೆ ಫ್ರೀ ಮಾಡ್ಲಾಗೆ ಸ್ವಲ್ಪ ಸೀಟ್ ಕೊಡ ಮಾತ್ರ ನಿಂತ್ಕೋಯ. ಯಾರು ಇವ್ನ ಸರ್ಕಾರ ನಿಂತ್ಕೋಯ ಅನ್ಸುತ್ತೆ ನನ್ನ. ನಮ್ಮ ಮಕ್ಳು ಇವತ್ತು ಬಸ್ ತಗೊಂಡು ಕಾಲೇಜ್ ಹೋಗಕ್ಕಾರ ಇಲ್ಲ. ಅವನ್ನೆಲ್ಲ ಉಚಿತ ಏನಕ್ಕೆ ಸರ್ ಉಚಿತ? ಅದ್ ತಗೊಂಡ್ ನಾವ್ ಏನ್ ಮಾಡ್ಬೇಕು ಹೇಳಿ? ನಮ್ಗೆ ಯಾವ ಗ್ಯಾರಂಟಿ ಸಿಗ್ತಾನೂ ಇಲ್ಲ, ನಮ್ಗೆ ಅವ್ರಿಗೆ ಯಾವ ಗ್ಯಾರಂಟಿ ಕೊಡೋದ್ ಬೇಕಾಗೂ ಇಲ್ಲ. ಎಡಗೈಲಿ ಈಸ್ಕೋತಾರೆ, ಬಲಗೈಲಿ ಕೊಡ್ತಾರೆ. ನಮ್ ದುಡ್ಡು ನಮ್ಗೆ ಕೊಡ್ತಾವ್ರೆ, ಎಲ್ಲ ಗಕ್ಕನ್ ಕಳ್ಸವ್ರೆ. ಬಡ ರೈತರು ಯಾವ ರೀತಿ ಜೀವನ ಮಾಡ್ಬೇಕು ನಾವು? ಏನಕ್ ಬೇಕಾ ಅವ್ನ ದುಡ್ಡು? ನಮ್ ಗಂಡಿರ್ ಕೊಡ್ತಾರಲ್ಲ ಆ ದುಡ್ಡು ಅವ್ನು ನಮಗ್ ಕೊಡ್ತಾವನಷ್ಟೇ, ಇನ್ನೇನು ಕೊಡ್ತಾ ಇಲ್ಲ ಸಿದ್ದರಾಮಯ್ಯ. ಅವಮಾನ ಆಯ್ತದ, ಇಲ್ಲ ಆಟೋ ಬಾಡಿಗೆ ಇಲ್ಲ, ಕಾರ್ ಬಾಡಿಗೆ ಇಲ್ಲ ಅಂತ. ಗ್ಯಾರಂಟಿ ತಗೊಂಡು ಓಟ್ ಹಾಕ್ತಾರಲ್ಲ ಅವ್ರು ಮುಟ್ಟಾಳು. ಯಾರೋ ತಿನ್ನೋರು ತಿಂತಾನೆ ಇದಾರೆ, ಎಲ್ಲ ಬಡಬಗರು ಪೂರ್ತಿ ಆಗ್ತಾ ಇಲ್ಲ, ಕೆಲವ್ರಿಗೆ ಮಾತ್ರ ಆಗ್ತಾ ಇದೆ. 2000 ಕಾಸೆ ಕೊಟ್ಟು ಓಟ್ ಹಾಕಿದ್ರು ಪಂಗನಾಮ ದಡ್ರಾಗಿ ಈ ಸತಿ ಕಾಂಗ್ರೆಸ್ ಹಾಕಿ ಕಿರೀಟ ಕೊಟ್ರಲ್ಲ, ಅದಕ್ಕೆ ಬಿಜೆಪಿಗೆ ಆಗ್ತದೆ. ನಮ್ಗೆ ಬೇಡ ಈ ಸರ್ಕಾರನೇ ಬೇಡ, ನಮ್ಗೆ ಬೇಕಾಗಿರೋ ಮೋದಿ ಸರ್ಕಾರ. ಕಾಂಗ್ರೆಸ್ ಗ್ಯಾರಂಟಿ ಪಕ್ಕಾ 420 ಚೀಫ್ ಮಿನಿಸ್ಟರ್ ಎಲ್ಲಾರ ಕಾಲದಲ್ಲೂ ಮರ್ಡರ್ ಆಗಿಲ್ವಾ ಅಂತಾರೆ. ಎಲ್ಲರ ಕಾಲದಲ್ಲೂ ಮರ್ಡರ್ ಆಗತ್ತಿದ್ರೆ ನೀವುಗಳೆಲ್ಲ ಯಾಕಿದ್ದೀರಿ? ಬಾಗ್ಲಾಕೊಂಡು ಮನೆಗೆ ಹೋಗಿ. ನಮಗ್ ಬೇಡ ಸರ್ಕಾರಗಳು. ಎಲ್ಲರ ಕಾಲದಲ್ಲೂ ಹೇಗಿದ್ರು ಮರ್ಡರ್ ಆಗುತ್ತೆ, ನಮಗ್ ಸರ್ಕಾರ ಯಾಕೆ ಬೇಕದಕ್ಕೆ? ಈ ಸುಖ ಕೋಟ್ ಯಾಕೆ ಹಾಕ್ಬೇಕು? ನಿಮಗಾಗ್ಲಿ ಯಾವನ್ಗಾರು ಹಾಕೊಳ್ಳಿ, ಯಾಕೆ ಕೋಟ್ ಹಾಕ್ಬೇಕು? ಕೋಟೆ ಹಾಕೋದ್ ಬೇಡ ನಾವಂಗಾರೆ. ಯಾರ ಕಾಲದಲ್ಲಾದ್ರೂ ಮರ್ಡರ್ ಆಗುತ್ತಾನೆ, ಪರ್ಸೆಂಟೇಜ್ ವ್ಯತ್ಯಾಸ ಅಷ್ಟೇ ತಾನೆ. ಏನೀಗ ವಾಟ್ ಸಾರ್ಟ್ ಆಫ್ ರಬ್ಬಿಶ್ ಯು ಪೀಪಲ್ ಆರ್ ಟಾಕಿಂಗ್? ಕಾಮನ್ ಸೆನ್ಸ್ ಅನ್ನೋದು ಇಲ್ವಾ? ಇಷ್ಟು ಜನ ಸೀನಿಯರ್ಗಳಾಗಿದ್ದೀರಿ ಎಲ್ಲರೂ. ಸಣ್ಣ ವಿಷಯ ನಡೆದರೂ ಅದಕ್ಕೆ ಹೊಡಿ ಬಡಿ ಕಡಿ ಮರ್ಡರು, ಕಲ್ಲುಡಿತೀನಿ, ತಲೆ ಹೊಡೆದಾಕ್ಬಿಡ್ತೀನಿ, ಬುಡ ಕೆತ್ಬಿಡ್ತೀನಿ. ಈ ಮನೋಸ್ಥಿತಿಗೆ ಧಿಕ್ಕಾರ ಯಾಕೆ ಆಗ್ತಾ ಇಲ್ಲ ನೀವುಗಳು? ಇಷ್ಟು ದಿನ ಬೇಕು ನಿಮ್ಗೆ ಈ ಧಿಕ್ಕಾರ ಹಾಕೊಳಕ್ಕಾದ್ರೆ? ಈ ರೀತಿ ಘಟನೆ ಆದವನಿಗೆ ಮುಖಾಮೂತಿ ನೋಡಿದ್ರೆ ಕಾಲ್ ಕತ್ತರಿಸ್ತೀವಿ ಅಂತ ಹೇಳ್ಬೇಕಪ್ಪ. ಯು ಆರ್ ಎನ್ಕರೇಜಿಂಗ್ ದೋಸ್ ಕ್ಯಾರೆಕ್ಟರ್ಸ್, ಕ್ರಿಮಿನಲ್ ಮೈಂಡೆಡ್, ವಯಲೆನ್ಸ್, ಹಿಂಸೆಯನ್ನೇ ಆಧಾರ ಮಾಡಿಕೊಳ್ಳುತ್ತಿರುವ ವಿಚಾರಗಳಲ್ಲಿ ಯಾವ ಘಟನೆ ನಡೆದ್ರು ಹಿಂಸೆ, ಹೊಡೆದ್ಬಿಡ್ತೀವಿ, ಬಡದಾಕ್ಬಿಡ್ತೀವಿ, ಚಚಾಕ್ಬಿಡ್ತೀವಿ. ಆ ಮನಸ್ಥಿತಿಯನ್ನು ಧಿಕ್ಕಾರ ಹಾಕದೆ ಇದ್ರೆ ಈ ಮನೇಲಿ ನಡೀಬಾರ್ದು ಅಂತೇನಿಲ್ವಲ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಇದು?